आवाहित सप्तनिधि देवताभ्यो नमः कपिला मातायै नमः ओम चतुर्वाण देवताभ्यो नमः सर्वोपचार यमुना मैया की नर्मदा मैया की भद्रा मैया की ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ. ಏನ್ ಅನ್ನಿಸ್ತು ನಮ್ಮ ನಂಜನಗೂಡು ಕಪಿಲಾರತಿ? ತುಂಬಾ ಖುಷಿ ಆಯ್ತು ನೋಡಿ. ತುಂಬಾ ಖುಷಿ ಆಯ್ತು. ಹೇಗಿದೆ ಎಲ್ಲ ಅರೇಂಜ್ಮೆಂಟ್ಸ್? ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಹೋಗಿ ನೋಡಕ್ ಆಗಿಲ್ಲ, ಇಲ್ಲಿ ನೋಡಿದ್ವಿ, ಅದರಿಂದ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ. ನಾವು ವರ್ಷ ಬಂದು ನೋಡ್ತೀವಿ ಇಲ್ಲಿ ಯಾವಾಗ್ಲೂ. ಆದ್ರೆ ವರ್ಷದಿಂದ ವರ್ಷಕ್ಕೆ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇದೆ. ಲೈಟಿಂಗ್ಸ್ ಎಲ್ಲ ತುಂಬಾ, ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ಬಂದು ಭಕ್ತಾದಿಗಳೆಲ್ಲ ಬಟ್ಟೆಗಳನ್ನ ಬಿಸಾಕ್ಬಿಟ್ಟು ಹೋಗ್ತಾರೆ. ಅದು ದೊಡ್ಡ ಪ್ರಾಬ್ಲಮ್ ಇದೆ. ನೀರಲ್ಲಿ ಹತ್ಬಿಟ್ಟು ಅದನ್ನ ದಡದಲ್ಲಿ ಹಾಕಿದ್ರೆ ಬೆಟರ್. ಆದ್ರೆ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ ಅವರು. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನದಿನೂ ಕ್ಲೀನ್ ಆಗಿರುತ್ತೆ, ನೋಡೋರ್ಗುನು ಟೂರಿಸ್ಟ್ ಇನ್ನ ಚೆನ್ನಾಗಿ ಬರ್ತಾರೆ. ತುಂಬಾ ಖುಷಿ ಆಯ್ತು. ಪ್ರಯಾಗ್ರಾಜ್ಗಂತೂ ಹೋಗಕ್ಕಾಗಿಲ್ಲ, ಇಲ್ಲಿ ಮಾಡಿರೋದ್ರಿಂದ ನಮ್ಗೆಲ್ಲರಿಗೂ ಕಣ್ ತುಂಬಿಕೊಳ್ಳೋಷ್ಟು ಖುಷಿ ಆಯ್ತು. ಲೈಟಿಂಗ್ಸ್ ಎಲ್ಲ ಹೇಗಿದೆ? ಏನ್ ಹೇಳಿ? ಲೈಟಿಂಗ್ಸ್ ಎಲ್ಲ ಹೇಗ್ ಮಾಡಿದ್ರೆ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅಯ್ಯೋ, ನೋಡಕ್ಕೆ ಕಾಣಿಸಲ್ದು. ನಮ್ಗೆ ಖುಷಿ ಆಗಿದೆ ಏನಂದ್ರೆ ಅಲ್ಲಿ ನೋಡಕ್ಕೆ ಅದೃಷ್ಟ ಇರ್ಲಿಲ್ಲಲ್ಲ, ಇಲ್ಲಿ ಬಂದು ಈ ಅದೃಷ್ಟ ನಾವು ಪಡ್ಕೊಂಡ್ವಲ್ಲ ಅನ್ನೋದಕ್ಕೊಂದೇ ಅದೊಂದೇ ಖುಷಿ. ನಮಸ್ಕಾರ, ನನ್ನ ಹೆಸರು ತನುಜ ಅಂತ. ನಂಜನಗೂಡು ಅವಳೆ ಆಗಿರೋದ್ರಿಂದ ತುಂಬಾ ಹೆಮ್ಮೆ ಪಡ್ತೀನಿ. ಕಾಶಿಯಲ್ಲೆಲ್ಲ ಆಗ್ತಾ ಇದೆ, ಅದು ನಮ್ಮ ಯುವ ಬ್ರಿಗೇಡ್ ತಂಡದಿಂದ ನಮ್ಮ ನಂಜನಗೂಡಲ್ಲೂ ನಾವು ನೋಡುವಂತ ಅವಕಾಶ ಸಿಕ್ಕಿದೆ. ಪ್ರತಿ ವರ್ಷ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಇವತ್ತು ಈ ಕಪಿಲಾರತಿಯಲ್ಲಿ ನಾವು ಭಾಗವಹಿಸಿದ್ದೆ. ಆಕ್ಚುಲಿ ನಾವು ಧನ್ಯರು ಹೇಳ್ಬೇಕಂದ್ರೆ. ನಾವಲ್ದೆ ನಮ್ಮ ಫ್ಯಾಮಿಲಿ ಅವರು ಸಹ ಭಾಗವಹಿಸಿದ್ದಾರೆ. ಎಲ್ಲರನ್ನು ಕರ್ಕೊಬಂದು ಇಲ್ಲಿ ಈ ಸಂದರ್ಭ ಅಂತ ಹೇಳ್ಬೋದು. ಇವತ್ತು ಕಣ್ ತುಂಬಿಕೊಂಡು ತುಂಬಾ ಖುಷಿ ಆಗ್ತಾ ಇದೆ. ನೀವೆಲ್ಲ ನೋಡಿರೋ ಹಾಗೆ ತುಂಬಾ ಎಷ್ಟೋ ದೀಪಗಳು ಬೆಳಗ್ತಾ ಇದೆ. ಮೊದಲು ಲಾಸ್ಟ್ ಹೋದ್ ತಿಂಗಳೇನೋ ರಾಮಂದ್ರದಲ್ಲಿ ಆಯ್ತು ದೀಪಾವಳಿ ಸಮಯದಲ್ಲಿ. ಅದೇ ತರ ನಂಜನಗೂಡಲ್ಲೂ ಸಹ ಮಾಡ್ತಾ ಇದ್ದಾರೆ. ಇದನ್ನ ನೋಡಿ ನಿಜವಾಗ್ಲೂ ಖುಷಿ ಆಯ್ತು. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ವ್ಯಕ್ತಪಡಿಸಕ್ ಆಗ್ತಿಲ್ಲ. ನಾವೇ ಧನ್ಯರು. ಎಷ್ಟೋ ಜನ ಕಾಶಿಗೆ ಹೋಗಕ್ಕಾಗಲ್ಲ, ಅವರೆಲ್ಲ ಇಲ್ಲಿ ಬಂದು ನೋಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಹೆವಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಯುವ ಬ್ರಿಗೇಡ್ ಟೀಮ್. ತುಂಬಾ ಖುಷಿ ಆಯ್ತು. ನಾವು ಸ್ವತಃ ನಂಜನಗೂಡವಳನೆ. ಇದು ಎಲ್ಲಾ ಕಡೆ 4 ಕಡೆ ಆಗುತ್ತೆ ಅಷ್ಟೇನೆ, ಅದ್ರಲ್ಲಿ ನಮ್ ನಂಜನಗೂಡಲ್ಲೂ ಆಗಿದೆ. ಇದನ್ನ ಕಣ್ ತುಂಬಿಕೊಂಡಿರೋರು ನಾವೇ ಪುಣ್ಯವಂತರು. ಮತ್ತೆ ಲಕ್ಷಾಂತರ ಭಕ್ತಾದಿಗಳು ತುಂಬಾ ಕಡೆಯಿಂದ ಬಂದಿದ್ದಾರೆ. ಅಂದ್ರೆ ಇದು ನಂಜನಗೂಡಲ್ಲಿ ಆಗಿರೋದ್ರಿಂದ ಕಾಶಿಗೆ ಹೋಗಿ ನೋಡೋ ಅಂತವ್ರಿಗೆ, ಆಗದೆ ಇರೋರಿಗೆ ಅಟ್ಲೀಸ್ಟ್ ನಮ್ ನಂಜನಗೂಡಲ್ಲಿ ಒಂದು ಉತ್ತಮ ಒಂದು ಕಣ್ ತುಂಬಿಕೊಳ್ಳೋ ಅಂತ ಒಂದು ಸಮಯ ಅಂತಾನೆ ಹೇಳ್ಬೋದು. ನಮ್ಗೆ ತುಂಬಾ ಖುಷಿಯಾಗಿದೆ. ಇಲ್ಲಿ ಬಂದಿರೋಂತ ಭಕ್ತಾದಿಗಳಿಗೂ ತುಂಬಾ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಯಾರೇ ಆದ್ರೂ ದಯವಿಟ್ಟು ಕಪಿಲಾ ನದಿನ ಸ್ವಚ್ಛವಾಗಿಡಿ. ಬಟ್ಟೆ ಹಾಕೋದು, ಹೂ ತಂದು ಹಾಕೋದು, ಫೋಟೋಗಳು ದಯವಿಟ್ಟು ಮಾಡಬೇಡಿ. ನಮ್ ನಂಜನಗೂಡವ್ರೆ ಅಂತಲ್ಲ, ಯಾರು ಬರ್ತಾರೋ ಸ್ಥಳೀಯರೇ ಆಗಿರ್ಬೋದು, ಅಯ್ಯಪ್ಪ ಅವ್ರನ್ನೇ ದೇವಸ್ಥಾನಕ್ಕೆ ಬರೋರೇ ಆಗಿರ್ಬೋದು, ದಯವಿಟ್ಟು ಎಲ್ಲಾರು ಸ್ವಚ್ಛತೆಯನ್ನ ಕಾಪಾಡಿ. ನಮ್ ನಂಜನಗೂಡು ಕಪಿಲೆಯಲ್ಲಿ ಮುಳುಗಿದ್ರೆ ಎಷ್ಟೋ ಪಾಪ ಪುಣ್ಯ ಕಳೆಯುತ್ತೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀವು ಕಪಿಲನ ತುಂಬಾ ಕೊಳಕು ಮಾಡೋದು ತುಂಬಾ ಕೆಟ್ಟದು ಅಂತ ನಾನು ಹೇಳ್ತೀನಿ. ದಯವಿಟ್ಟು ಸ್ವಚ್ಛತೆ ಕಾಪಾಡಿ. ಪ್ರತಿ ವರ್ಷ ಇದೇ ತರ ಕಪಿಲ ಆರತಿ ಆಗುತ್ತೆ. ದಯವಿಟ್ಟು ಯಾರು ಮಿಸ್ ಮಾಡದೆ ನೀವು ಬಂದು ನಿಮ್ ಫ್ರೆಂಡ್ಸ್ ಕರ್ಕೊಂಡ್ ಬನ್ನಿ. ಎಲ್ಲಾರ್ಗು ತಿಳಿಸಿ. ಆದಷ್ಟು ಇದು ಇನ್ನಷ್ಟು ಎಲ್ಲಾರ್ಗು ತೆರಳಿ ಅಂತ ನಾನು ಕೇಳ್ಕೊಂತ ಇಲ್ಲಿ ಬಂದಿರುವಂತ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲನೇ ಕಪಿಲ ಆರತಿಗಿಂತ ಮುಂದೆ ಬರುವ ವರ್ಷಗಳು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ದೀಪೋತ್ಸವ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಲೈಟಿಂಗ್ ಅರೇಂಜ್ಮೆಂಟ್ ಚೆನ್ನಾಗಿದೆ. ವರ್ಷ ಜನಗಳು ಬರೋ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂದ್ರೆ ಇಲ್ಲಿ ನಡೀತಾ ಇರ್ತಕ್ಕಂತ ಕಪಿಲ ಆರತಿ ಅದು ಜನಗಳಿಗೆ ಮನಸ್ಸಿಗೆ ಗೆದ್ದಿದೆ. ಹೀಗೆ ನಡ್ಸ್ಕೊಂಡು ಹೋಗ್ಲಿ ಅಂತ ನಾವು ಆಶಿಸ್ತೀವಿ.